ಹಂದಿ ನಾಯಿಗಳ ವಾಸಸ್ಥಾನವಾದ ವಿದ್ಯಾನಗರ. ರಾಶಿ ರಾಶಿ ಕಸ ಬಿದ್ದಿದ್ರೂ ಪಾಲಿಕೆ ಡೋಂಟ್ ಕೇರ್. ಸಾಂಕ್ರಾಮಿಕ ರೋಗದ ತಾಣವಾಗ್ತಾ ಇದೆ ವಾರ್ಡ್ ನಂಬರ್ 22. ಎಸ್, ತುಮಕೂರನ್ನ ನಾವು ಸ್ಮಾರ್ಟ್ ಸಿಟಿ, ಡೆವಲಪ್ಮೆಂಟ್ ಸಿಟಿ, ಸ್ವಚ್ಛ ನಗರ, ಸೆಕೆಂಡ್ ಬೆಂಗಳೂರು ಅಂತ ಕರಿತೀವಿ. ಆದರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತನ್ನ ಹೆಸರಿಗೆ ಮಸಿ ಬಳಿದುಕೊಳ್ತಾ ಇದೆ ತುಮಕೂರು. ನಗರಾದ್ಯಂತ ಎಲ್ಲಂದ್ರಲ್ಲಿ ಕಸದ ರಾಶಿ ರಾಶಿ ಬಿದ್ದಿದ್ರೂ ಪಾಲಿಕೆ ಕ್ಲೀನ್ ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇತ್ತ ನಗರದ ಬಹುತೇಕ ಕಡೆಗಳಲ್ಲಿ ಕೊಳಚೆ ನೀರು ಹಲವು ಸಮೃದ್ಧ ಕೆರೆಗಳಿಗೆ ತಲುಪುವ ಮೂಲಕ ಸ್ವಚ್ಛತೆ ಮರೀಚಿಕೆ ಆಗ್ತಾ ಇದೆ. ಕೆಲವು ಕಡೆ ಗಿಡ ಗೆಂಟೆಗಳು ಬೆಳೆದು ಹಂದಿ ನಾಯಿಗಳ ಆವಾಸ ಸ್ಥಾನವಾಗ್ತಾ ಇದೆ. ಇಂತಹ ಅವ್ಯವಸ್ಥೆಗೆ ಸಾಕ್ಷಿಯಾಗಿರುವುದು ವಾರ್ಡ್ ನಂಬರ್ 22. ತುಮಕೂರಿನ ವಾರ್ಡ್ ನಂಬರ್ 22 ವಿದ್ಯಾನಗರದಲ್ಲಿ ಅಕ್ಷರಶಃ ಸ್ವಚ್ಛತೆ ಅನ್ನೋದು ಕಾಣ್ತಾ ಇಲ್ಲ. ವಾರ್ಡಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲಂದ್ರಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ. ಅಲ್ಲಲ್ಲಿ ಹಳ್ಳ ಕೊಳ್ಳಗಳು ಇರೋದ್ರಿಂದ ನೀರು ನಿಂತು ಗಬ್ಬೆದ್ದು ನಾರ್ತಾ ಇದೆ. ಅಲ್ಲಿ ಸಾರ್ವಜನಿಕರು ಸಂಚಾರ ಮಾಡಲು ಪರದಾಡ್ತಾ ಇದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತ ವಾರ್ಡ್ ಕೊಳಚೆಯಿಂದಾಗಿ ಸಾರ್ವಜನಿಕರು ಹಲವು ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ರಾಶಿ ರಾಶಿ ಕಸ ಬಿದ್ದಿದ್ರು ಕೂಡ ಪಾಲಿಕೆಯಾಗ್ಲಿ, ಅಧಿಕಾರಿಗಳಾಗ್ಲಿ, ಸಿಬ್ಬಂದಿಗಳಾಗ್ಲಿ ಇತ್ತ ತಲೆ ಹಾಕ್ತಾ ಇಲ್ಲ. ಇಡೀ ವಾರ್ಡ್ ಗಬ್ಬೆದ್ದು ನಾರ್ತಾ ಇದೆ. ಸರಿಯಾದ ಸಮಯಕ್ಕೆ ಕಸದ ಗಾಡಿಗಳು ಬರ್ತಾ ಇಲ್ಲ. ವಾರ್ಡ್ನ ಸಾರ್ವಜನಿಕರು ಎಲ್ಲಂದ್ರಲ್ಲಿ ಕಸ ಎಸೆದು ಹೋಗ್ತಿದ್ದಾರೆ. ಈ ಕಾರಣಕ್ಕೆ ಸರಿಯಾಗಿ ಕಸ ವಿಲೇವಾರಿ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಇಲ್ಲಿ ನಿಲ್ತಾ ಇರುವ ಕೊಳಚೆ ನೀರು ಹೈವೇ ಪಕ್ಕದಲ್ಲಿರುವ ಇತಿಹಾಸ ಪ್ರಸಿದ್ಧ ಅಕ್ಕ ತಂಗಿ ಕೆರೆ ಸೇರ್ತಾ ಇದೆಯೇ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅದೇನೇ ಇರ್ಲಿ, ಇಷ್ಟೆಲ್ಲ ಕಸದ ರಾಶಿ ಬಿದ್ದು ಆ ಕಸದಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಈ ಜಾಗವನ್ನ ಸ್ವಚ್ಛತೆ ಮಾಡದಿರುವುದು ಬೇಸರದ ಸಂಗತಿ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾನಗರದ ರಸ್ತೆಯನ್ನ ಹಾಗೂ ಈ ಕಟ್ಟೆಯನ್ನ ಸ್ವಚ್ಛಗೊಳಿಸ್ತಾರಾ ಕಾದ್ ನೋಡಬೇಕಾಗಿದೆ. ವೀಕ್ಷಕರೇ, ನಾವೀಗ ವಾರ್ಡ್ ನಂಬರ್ 22 ವಿದ್ಯಾನಗರದಲ್ಲಿರುವಂಥದ್ದು. ವಿದ್ಯಾನಗರದಲ್ಲಿರುವಂತಹ ವಿವೇಕಾನಂದ ಇಂಗ್ಲಿಷ್ ಸ್ಕೂಲ್ ಏನಿದೆ ಅದರ ಪಕ್ಕದಲ್ಲಿರುವಂತಹ ರಸ್ತೆಯ ಸ್ಥಿತಿ ಹಾಗೂ ರಸ್ತೆ ಪಕ್ಕದಲ್ಲಿ ಬಿದ್ದಿರುವ ಕಸ ಎಲ್ಲವೂ ಕೂಡ ಅಕ್ಕ ತಂಗಿ ಕೆರೆಗೆ ಸೇರ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಆ ಹೈವೇ ಬಿಟ್ಟು ಪಕ್ಕದಲ್ಲಿರುವಂಥದ್ದೇ ಅಕ್ಕ ತಂಗಿ ಕೆರೆ, ಇಲ್ಲಿಂದನೂ ಕೂಡ ನೀರು ಅಲ್ಲಿಗೆ ಹೋಗುತ್ತೆ. ಆದರೆ ಈ ವಿವೇಕಾನಂದ ಇಂಗ್ಲಿಷ್ ಸ್ಕೂಲ್ ಪಕ್ಕದಲ್ಲಿರುವಂಥ ಈ ಕಟ್ಟೆ ಏನಿದೆ, ಈ ಕಟ್ಟೆಯಲ್ಲಿ ನೀರೆಲ್ಲವೂ ಕೂಡ ಕಸದಿಂದಾಗಿ ಕಲುಷಿತ ಆಗ್ತಾ ಇರೋವಂಥದ್ದು. ಪ್ರತಿದಿನ ಕೂಡ ಇಲ್ಲಿ ರಾಶಿ ರಾಶಿ ಕಸ ಬೀಳ್ತಾ ಇದ್ರು ಕೂಡ ಯಾವುದೇ ರೀತಿಯ ಸ್ವಚ್ಛತಾ ಸಿಬ್ಬಂದಿಗಳಾಗಲಿ, ಅಧಿಕಾರಿಗಳಾಗಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದೇ ನೀರು ಹೋಗಿ ಐತಿಹಾಸಿಕ ಕೆರೆಗೆ ಸೇರ್ತಾ ಇದೆಯಾ, ಅಕ್ಕ ತಂಗಿ ಕೆರೆಗೆ ಹೋಗಿ ಇದೇ ನೀರು ಸೇರ್ತಾ ಇದೆಯಾ ಅಂತ ಅನುಮಾನ ಮೂಡ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ರಾಶಿ ರಾಶಿ ಕಸ ಈ ಕೆರೆಯನ್ನು ಸೇರಿ ನೀರು ಯಾವ ರೀತಿ ಕಲುಷಿತ ಆಗ್ತಾ ಇದೆ. ಇಲ್ಲಿ ದಿನನಿತ್ಯ ನಾಯಿಗಳ ಕಾಟ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕಸ ಬಿದ್ದಿರೋದ್ರಿಂದ ಓಡಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಓಡಾಡುವಂಥ ಸ್ಥಳೀಯರು ಕೂಡ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರಾಶಿ ರಾಶಿ ಕಸ ಹೋಗಿ ನೀರಲ್ಲಿ ಬೀಳ್ತಾ ಇರೋದ್ರಿಂದ ಈ ನೀರು ಕೂಡ ಕಲುಷಿತವಾಗಿ ದುರ್ವಾಸನೆ ಬೀಳ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಇದರ ಯಾವುದರ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿದ್ದಾರೆ. ಇಲ್ಲಿನ ಸ್ವಚ್ಛತಾ ಸಿಬ್ಬಂದಿಗಳು ದಿನನಿತ್ಯ ಇಲ್ಲಿ ಕಸವನ್ನು ಎತ್ತುತ್ತಾ ಇದ್ದಾರಾ ಇಲ್ವಾ ಅನ್ನೋ ಅನುಮಾನನೂ ಕೂಡ ನನಗೆ ಮೂಡ್ತಾ ಇದೆ. ಯಾಕಂದರೆ ನೀವೇ ನೋಡ್ತಾ ಹೋಗಿ ಅಲ್ಲಿ ಬಿದ್ದಿರುವಂಥ ರಾಶಿ ರಾಶಿ ಕಸ ಅಲ್ಲೇ ಬಿದ್ದು ಕೊಳೆತು ಅಲ್ಲೇ ಕೊಳೆತು ಆ ನೀರಲ್ಲಿ ಮಿಶ್ರಣ ಆಗಿ ದುರ್ವಾಸನೆ ಬೀರೋದಕ್ಕೆ ಶುರುವಾಗ್ತಾ ಇದೆ. ಬಿಟ್ಟರೆ ಇಲ್ಲಿಂದ ಕಸವನ್ನು ಎತ್ತೋ ಅಂತ ಕೆಲಸ ಆಗ್ತಾ ಇಲ್ಲ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋವಂಥದ್ದು. ನಾವು ಕೇಳ್ಕೊಳ್ಳೋದು ಇಷ್ಟೇ, ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿರುವ ಕಸವನ್ನು ತೆರವುಗೊಳಿಸಿ ಆ ಕಲುಷಿತ ನೀರು ಅಕ್ಕ ತಂಗಿ ಕೆರೆಗೆ ಸೇರೋದನ್ನು ನಿಲ್ಲಿಸಬೇಕು. ಹಾಗೂ ಇಲ್ಲಿ ಓಡಾಡುವಂಥ ಸ್ಥಳೀಯರಿಗೆ ಈ ದುರ್ವಾಸನೆಯಿಂದ ಮುಕ್ತಿ ಕೊಡಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.